ನಾವು ಬಿಜೆಪಿ ಮಾಡಬೇಕು. ಯಾಕೆ ಬಿಜೆಪಿ ಸರ್? 10 ವರ್ಷದ ಕಾರ್ಯ ಸಾಧನೆ ನೋಡಿ ಮೋದಿ ಅವ್ರದ್ದು. ರಾಷ್ಟ್ರಕ್ಕಾಗಿ ಮತ್ತು ಆಂತರಿಕವಾಗಿ ಭಾಳಷ್ಟು ಶಾಂತಿ ಐತಿ, ನೆಮ್ಮದಿ ಐತಿ. ಆದ್ದರಿಂದ ಪುನಃ ಮೋದಿ ಪ್ರಧಾನಮಂತ್ರಿ ಆದ್ರೆ ಮತ್ತು ದೇಶದ ಭದ್ರತೆ ಮತ್ತು ಆಂತರಿಕವಾಗಿ ಶಾಂತಿ, ಜನರ ನೆಮ್ಮದಿಯಿಂದ ಇರ್ತಾರೆ ಅಂತೇಳಿ ನಾವು ಬಿಜೆಪಿ ಓಟ್ ಹಾಕ್ಬೇಕಂತ ಮಾಡೀವಿ ಸರ್. ಈಗ ಕೊಪ್ಪಳದಲ್ಲಿ ಬಿಜೆಪಿ ಗೆಲ್ಲುತ್ತಾ? ಅದು ಪರ್ಟಿಕ್ಯುಲರ್ ಆಗಿ ಕೊಪ್ಪಳದಂತ ಹೇಳಲಿಕ್ಕೆ ಆಗೋದಿಲ್ಲ. ಕೊಪ್ಪಳದಲ್ಲಿ ಅಂತ ಹೇಳೋಕ್ಕಾಗಲ್ಲ. ಕೊಪ್ಪಳದಲ್ಲಿ ಗೆಲ್ಲಬಹುದು. ಕೊಪ್ಪಳ ಕ್ಷೇತ್ರ ಅಂತ ಅದು ಕೊಪ್ಪಳ ತಾಲೂಕು ಅಂತ ಹೇಳ್ತಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಚಾನ್ಸ್ ಇದೆ, 80% ಚಾನ್ಸ್ ಇದೆ. ಈಗ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಗ್ಯಾರಂಟಿ ಯೋಜನೆಯಲ್ಲಿ ಯಾವುದು ಅದರಿಂದ ಅನುತ್ಪಾದನಕ ವೆಚ್ಚ ಅದ ಯಾವ ಸರ್ಕಾರದಿಂದ. ಅದು ಸ್ತ್ರೀಯರಿಗೆ ಪುಕ್ಕಟೆ ಬಸ್ ಕೊಡ್ತಕ್ಕಂಥದ್ದು, ಅಥವಾ ಗ್ರಾಜ್ಯುಯೇಟ್ಸಿಗೆ ಕೂಡ ಯಾವುದು ಸರಿಯಾಗಿ ಮುಟ್ಟಿಲ್ಲ ಅಮೌಂಟ್. ಅದು ಇವೆಲ್ಲ ಸರಿಯಾದ ಕ್ರಮಗಳಲ್ಲ ಕಾಂಗ್ರೆಸ್ಸಿನವು. ಕೇವಲ ತಾತ್ಪೂರ್ತಕ್ಕ ಓಟಿನ ಸಲಹೆ ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು. ನೀರಾವರಿ ಆಗಲಿ ಅಥವಾ ರಸ್ತೆ ರಿಪೇರಿ ಆಗಲಿ ಯಾವುದೂ ಒಂದು ಕಾರ್ಯ ನಡೆದಿಲ್ಲ ಇಲ್ಲಿವರೆಗೆ ಬಂದ ಮೇಲೆ. ಸರ್ಕಾರ ಬಂದ ಮೇಲೆ ಎಲ್ಲಾದರೂ ರೋಡ್ ಕೆಟ್ಟು ಹೋಗಿದ್ರೆ ಕೆಂಪು ಮಣ್ಣು ಹಾಕ್ತಾರೆ, ಅದಕ್ಕೆ ಡಾಂಬರ್ ಹಾಕೋದಿಲ್ಲ. ಯಾವ ನೀರಾವರಿ ರೊಕ್ಕ ಅವರು ರಿಲೀಸ್ ಮಾಡಿದ್ರೆ ಹೇಳ್ರಿ. ಇಲ್ಲಿವರೆಗೆ PWD ಮಿನಿಸ್ಟ್ರಿ ಎಲ್ಲಿ ಉದ್ಘಾಟನೆ ಮಾಡೋಣ, ಯಾವ ಶಿಲಾನ್ಯಾಸ ಮಾಡೋಣ ಒಂದೊಂದು ಎಕ್ಸಾಂಪಲ್ ನಮ್ಮಲ್ಲಿಲ್ಲ. ಆದ್ದರಿಂದ ನಾವು ಬಿಜೆಪಿ ಬಂದ್ರೆ ಚಲೋ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಈಗ ಯಾರಿಗೆ ವೋಟ್ ಮಾಡಬೇಕು ಅಂತಂದ್ರೆ? ಬಿಜೆಪಿ. ಯಾಕೆ ಬಿಜೆಪಿ? ದೇಶ ಮೋದಿ ಒಂದು ಒಳ್ಳೆ ಉದ್ದೇಶದಿಂದ ದೇಶ ಉದ್ಧಾರ ಮಾಡ್ತಿದ್ದಾನೆ. ಮೋದಿ ಮಾತ್ರ ನಾ ದೇಶ ಉದ್ಧಾರ ಮಾಡೋದು, ಬೇರೆ ಪಾರ್ಟಿಯವ್ರು ಬಂದ್ರೆ ಮಾಡಲ್ವಾ? ಅವನ ಹತ್ರ ಆ ಥರ ಟ್ಯಾಲೆಂಟ್ ಇದೆ. ಬೇರೆಯವ್ರ ಹತ್ರ ಇಲ್ಲ. ಬೇರೆ ಹತ್ರ ಇದ್ರೂ ಒಟ್ಟು ಮಾಡ್ತಾರಲ್ಲ ಗೊತ್ತಿಲ್ಲ. ಅವನು ಮಾತ್ರ ಚೆನ್ನಾಗಿ ಮಾಡ್ತಿದ್ದಾನೆ. ಒಟ್ಟು ಇದೆ ಅವನ ಹತ್ರ. ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಾಯಿಲ್ಲ, ಅವನು ದೇಶ ಉದ್ಧಾರ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದಾನೆ. ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಖುಷಿ ಕೊಡ್ತಾವೆ ನಿಮಗೆ? ಕೆಲವ್ರಿಗೆ ಖುಷಿ ಕೊಡ್ತಾ ಇದೆ, ಕೆಲವ್ರಿಗೆ ಖುಷಿ ಕೊಡ್ತಾ ಇಲ್ಲ, ಅಷ್ಟೇ. ತೊಂದರೆ ಆಗ್ತಿದೆ. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ನಾವು ಬಿಜೆಪಿ ಮಾಡಬೇಕು. ಯಾಕೆ ಬಿಜೆಪಿ ಸರ್? 10 ವರ್ಷದ ಕಾರ್ಯ ಸಾಧನೆ ನೋಡಿ ಮೋದಿ ಅವ್ರದ್ದು. ರಾಷ್ಟ್ರಕ್ಕಾಗಿ ಮತ್ತು ಆಂತರಿಕವಾಗಿ ಭಾಳಷ್ಟು ಶಾಂತಿ ಐತಿ, ನೆಮ್ಮದಿ ಐತಿ. ಆದ್ದರಿಂದ ಪುನಃ ಮೋದಿ ಪ್ರಧಾನಮಂತ್ರಿ ಆದ್ರೆ ಮತ್ತು ದೇಶದ ಭದ್ರತೆ ಮತ್ತು ಆಂತರಿಕವಾಗಿ ಶಾಂತಿ, ಜನರ ನೆಮ್ಮದಿಯಿಂದ ಇರ್ತಾರೆ ಅಂತೇಳಿ ನಾವು ಬಿಜೆಪಿ ಓಟ್ ಹಾಕ್ಬೇಕಂತ ಮಾಡೀವಿ. ಸರ್, ಈಗ ಕೊಪ್ಪಳದಲ್ಲಿ ಬಿಜೆಪಿ ಗೆಲ್ಲುತ್ತಾ? ಅದು ಪರ್ಟಿಕ್ಯುಲರ್ ಆಗಿ ಕೊಪ್ಪಳದಂತ ಹೇಳಲಿಕ್ಕೆ ಆಗೋದಿಲ್ಲ. ಕೊಪ್ಪಳದಲ್ಲಿ ಅಂತ ಹೇಳೋಕ್ಕಾಗಲ್ಲ. ಕೊಪ್ಪಳದಲ್ಲಿ ಗೆಲ್ಲಬಹುದು. ಕೊಪ್ಪಳ ಕ್ಷೇತ್ರ ಅಂತ ಅದು ಕೊಪ್ಪಳ ತಾಲೂಕು ಅಂತ ಹೇಳ್ತಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಚಾನ್ಸ್ ಇದೆ, 80% ಚಾನ್ಸ್ ಇದೆ. ಈಗ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಗ್ಯಾರಂಟಿ ಯೋಜನೆಯಲ್ಲಿ ಯಾವುದು ಅದರಿಂದ ಅನುತ್ಪಾದನಕ ವೆಚ್ಚ ಅದ ಯಾವ ಸರ್ಕಾರದಿಂದ. ಅದು ಸ್ತ್ರೀಯರಿಗೆ ಪುಕ್ಕಟೆ ಬಸ್ ಕೊಡ್ತಕ್ಕಂಥದ್ದು, ಅಥವಾ ಗ್ರಾಜ್ಯುಯೇಟ್ಸಿಗೆ ಕೂಡ ಯಾವುದು ಸರಿಯಾಗಿ ಮುಟ್ಟಿಲ್ಲ ಅಮೌಂಟ್. ಅದು ಇವೆಲ್ಲ ಸರಿಯಾದ ಕ್ರಮಗಳಲ್ಲ ಕಾಂಗ್ರೆಸ್ಸಿನವು. ಕೇವಲ ತಾತ್ಪೂರ್ತಕ್ಕ ಓಟಿನ ಸಲಹೆ ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು. ನೀರಾವರಿ ಆಗಲಿ ಅಥವಾ ರಸ್ತೆ ರಿಪೇರಿ ಆಗಲಿ ಯಾವುದೂ ಒಂದು ಕಾರ್ಯ ನಡೆದಿಲ್ಲ ಇಲ್ಲಿವರೆಗೆ ಬಂದ ಮೇಲೆ. ಸರ್ಕಾರ ಬಂದ ಮೇಲೆ ಎಲ್ಲಾದರೂ ರೋಡ್ ಕೆಟ್ಟು ಹೋಗಿದ್ರೆ ಕೆಂಪು ಮಣ್ಣು ಹಾಕ್ತಾರೆ, ಅದಕ್ಕೆ ಡಾಂಬರ್ ಹಾಕೋದಿಲ್ಲ. ಯಾವ ನೀರಾವರಿ ರೊಕ್ಕ ಅವರು ರಿಲೀಸ್ ಮಾಡಿದ್ರೆ ಹೇಳ್ರಿ. ಇಲ್ಲಿವರೆಗೆ PWD ಮಿನಿಸ್ಟ್ರಿ ಎಲ್ಲಿ ಉದ್ಘಾಟನೆ ಮಾಡೋಣ, ಯಾವ ಶಿಲಾನ್ಯಾಸ ಮಾಡೋಣ ಒಂದೊಂದು ಎಕ್ಸಾಂಪಲ್ ನಮ್ಮಲ್ಲಿಲ್ಲ. ಆದ್ದರಿಂದ ನಾವು ಬಿಜೆಪಿ ಬಂದ್ರೆ ಚಲೋ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಈಗ ಯಾರಿಗೆ ವೋಟ್ ಮಾಡಬೇಕು ಅಂತಂದ್ರೆ? ಬಿಜೆಪಿ. ಯಾಕೆ ಬಿಜೆಪಿ? ದೇಶ ಮೋದಿ ಒಂದು ಒಳ್ಳೆ ಉದ್ದೇಶದಿಂದ ದೇಶ ಉದ್ಧಾರ ಮಾಡ್ತಿದ್ದಾನೆ. ಮೋದಿ ಮಾತ್ರ ನಾ ದೇಶ ಉದ್ಧಾರ ಮಾಡೋದು, ಬೇರೆ ಪಾರ್ಟಿಯವ್ರು ಬಂದ್ರೆ ಮಾಡಲ್ವಾ? ಅವನ ಹತ್ರ ಆ ಥರ ಟ್ಯಾಲೆಂಟ್ ಇದೆ. ಬೇರೆಯವ್ರ ಹತ್ರ ಇಲ್ಲ. ಬೇರೆ ಹತ್ರ ಇದ್ರೂ ಒಟ್ಟು ಮಾಡ್ತಾರಲ್ಲ ಗೊತ್ತಿಲ್ಲ. ಅವನು ಮಾತ್ರ ಚೆನ್ನಾಗಿ ಮಾಡ್ತಿದ್ದಾನೆ. ಒಟ್ಟು ಇದೆ ಅವನ ಹತ್ರ. ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಾಯಿಲ್ಲ, ಅವನು ದೇಶ ಉದ್ಧಾರ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದಾನೆ. ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಖುಷಿ ಕೊಡ್ತಾವೆ ನಿಮಗೆ? ಕೆಲವ್ರಿಗೆ ಖುಷಿ ಕೊಡ್ತಾ ಇದೆ, ಕೆಲವ್ರಿಗೆ ಖುಷಿ ಕೊಡ್ತಾ ಇಲ್ಲ, ಅಷ್ಟೇ. ತೊಂದರೆ ಆಗ್ತಿದೆ. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.